ಮಾಸ್ಟರ್ಸ್ ಯಾವುದೇ ಕ್ವಶನ್ಗಳಿದ್ರೆ ಸ್ನೇಹಿತರೆ, ಮಾಸ್ಟರ್ಸ್ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ಕೇಳ್ಬೋದು, ಮೇಡಮ್ ಉತ್ತರ ಕೊಡ್ತಾರೆ. ಸೊ ದಯವಿಟ್ಟು ನಿಮ್ಮ ಪ್ರಶ್ನೆ ಯಾವುದಾದ್ರೂ ಕೇಳಿ, ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. ದಯವಿಟ್ಟು ಇವತ್ತಿನ ಕಾರ್ಯಕ್ರಮದ ಧ್ಯಾನದ ಯಾವುದೇ ಅನುಭವ ಇದ್ರೆ ಅನುಭವ ಹಂಚ್ಕೊಳ್ಳಿ. ಒಂದು 5 ನಿಮಿಷ ಕಾಲ ಬೇಗ ಬೇಗ ಮಾಡಿ ದಯವಿಟ್ಟು. ಎಸ್, ಸುವರ್ಣ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಇವತ್ತು ನೀವು ಅದ್ಭುತವಾಗಿರ್ತಕ್ಕಂತ ಕ್ಲಾಸ್ ಹೇಳಿದ್ರಿ ಮೇಡಮ್. ಆಮೇಲೆ 2 ಪಾಯಿಂಟ್ ಬಾರಿ ನೋಟೆಡ್ ಆಯ್ತು ಮೇಡಮ್. ನಾವು ಕೇಳಿದಾಗ್ಲ ಸ್ವಲ್ಪ ನಾನು ಲೇಟಾಗಿ ಜಾಯ್ನ್ ಆಗಿದೆ ಮೇಡಮ್ ಇದ್ರಲ್ಲಿ. ಆಮೇಲೆ ನಾವು ಫಸ್ಟ್ಗೆ ನಮ್ಮ ಒಂದು ಅನಿಸಿಕೆ ನೀವು ಹೇಳಿದ್ರಿ ಮೇಡಮ್, ಅದನ್ನ ನಾವು ದೇಹ ಸ್ವರೂಪಗಳೆಲ್ಲ ಆತ್ಮ ಸ್ವರೂಪಗಳು ಅಂತ ಹೇಳಿ ತಿಳ್ಕೊಂಡು ನಾವು ಆದಷ್ಟು ಆತ್ಮ ಇದಾಗಿನೇ ಇದ್ರಿಗಿನಾಗಿ ನಮ್ಗೆ ಏನೇ ಇದ್ದು ಚಿಂತೆ ಅದನ್ನೆಲ್ಲ ಮಾಡ್ಲಾರ್ದಂಗೆ ಇರ್ಬೇಕು ಅಂತಂದೇಳಿ, ಅದ್ರ ಜೊತೆಗೇನೆ ಆತ್ಮ ಸ್ವರೂಪಗಳಂತಂದ್ ಹೇಳಿ ತಿಳ್ಕೊಂಡ ಜೊತೆಗೆ ನಾವು ದೇಹವನ್ನು ಸಹ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಕ್ಕಂಥ ಪಾಯಿಂಟ್ ಹೇಳಿದ್ರಿ. ಅಂದ್ರೆ ಏನ್ ಅನ್ಕೊಂಡಿದ್ವಿ, ನಾವೇನ್ ದೇಹಕ್ಕೆ ಬಂದತ್ತೆ ಆತ್ಮಕ್ಕಲ್ಲ ಅಂತ ಹೇಳಿ ತಿಳ್ಕೊಂಡು ಧೈರ್ಯವಾಗಿ ಇರ್ಬೇಕು ಅಂತಂದೇಳಿ ಅನ್ಕಂತ ಇದ್ವಿ. ಆದ್ರೆ ಅದನ್ನು ಸಹ ನಾವು ಸ್ವಲ್ಪ ಮ್ಯಾನೇಜ್ ಮಾಡ್ಲೇಬೇಕು. ಅಂದ್ರೆ ಅದು ಚೆನ್ನಾಗಿದೆ, ದೇಹ ಚೆನ್ನಾಗಿದ್ರೆ ನಾವು ಆತ್ಮಗಳು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವು ದೇಹನ ಚೆನ್ನಾಗಿ ನೋಡ್ಕೊಳ್ತಾ ಆತ್ಮ ಸ್ವರೂಪಗಳಾಗಿ ನಾವು ಜೀವನ ಮಾಡ್ಬೇಕು ಅಂತಕ್ಕಂತ ಒಂದು ಪಾಯಿಂಟ್ ಹೇಳಿದ್ರಿ. ಆಮೇಲೆ ಈಗ ಲಾಸ್ಟ್ ಒಂದು ಪಾಯಿಂಟ್ ಹೇಳಿದ್ರಿ ಮೇಡಮ್, ಅದನ್ನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹೇಳಿದ್ರಿ. ಹಾಗೆ ನಾವು ನಮ್ಮ ಜೀವನವನ್ನು ನಡೆಸಲಿಕ್ಕೆ ನಮ್ಮ ಫ್ಯಾಮಿಲಿಯನ್ನೆಲ್ಲ ನಾವು ಕುಟುಂಬ ಸಮೇತವಾಗಿ ಯಾವ ರೀತಿಯಾಗಿ ಬಂದಿರ್ತೀವಿ ಅಂತಕ್ಕಂಥದ್ದು ಸಹ ಪಾಯಿಂಟ್ ಬಂತು. ಅದ್ಭುತವಾಗಿತ್ತು ಮೇಡಮ್ ಅದು. ಆಮೇಲೆ ಈಗ ರೀಸೆಂಟ್ ಆಗಿ ಒಂದು ಪಾಯಿಂಟ್ ಬಂದಿತ್ತು ಮೇಡಮ್, ಅದನ್ನು ಚೆನ್ನಾಗಿತ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಭಾರಿ ಜ್ಞಾನ ನಿಮ್ಮಿಂದ ನಾವು ತಿಳ್ಕೊಳ್ಳಕ್ಕೆ ಅನುಕೂಲ ಆಯ್ತು. ಆಮೇಲೆ ನಮಗೆ ಬಂದಿರಂತ ಪ್ರತಿ ಕ್ಷಣಗಳು ಅಂದ್ರೆ ಪ್ರತಿ ಸಮಸ್ಯೆಗಳನ್ನ ನಾವು ಏನಪ್ಪಾ ನನಗೆ ಇಷ್ಟೆಲ್ಲ ದೊಡ್ಡದು ಸಮಸ್ಯೆ ಬಂದ್ಬಿಡ್ತು, ಏನೋ ಒಂದು ಗುಡ್ಡನೆ ಬಂದು ನನ್ನ ತಲೆ ಮೇಲೆ ಬಿದ್ದು ಬಿಡುತ್ತೆ ಅಂತ ಹೇಳಿ ಆಲೋಚನೆ ಮಾಡ್ತೀವಿ ನಾವು. ಸಾಮಾನ್ಯವಾಗಿ ನಾವೆಲ್ಲರೂ ಆಲೋಚನೆ ಹಂಗ ಪ್ರಾಬ್ಲಮ್ ಬಂತಾನ ಬಾ ಏನೋ ದೊಡ್ಡದು ಬಂದ್ಬಿಡುತ್ತೆ ನಮಗೆ ಅಂತೇಳಿ. ಈಗ ಆ ಪಾಯಿಂಟ್ ಸಾಕು ಮೇಡಮ್, ಅದನ್ನ ನಾವು ಬಂದಿರ್ತಕ್ಕಂತ ಆ ಪ್ರಾಬ್ಲಮ್ ಬಂದಿರ್ತಕ್ಕಂತ ಸನ್ನಿವೇಶ ನಮ್ಗೆ ಏನೋ ಒಂದ್ ರೀತಿಯಿಂದ ಪಾಠ ಕಲಿಸ್ಲಿಕ್ಕಾಗಿ ನಮ್ ಜೀವನದಲ್ಲಿ ಬಂದತ್ತೆ. ಅದರಿಂದ ನಾವ್ ಏನೋ ಒಂದ್ ಕಲಿಬೇಕು ಅಂದ್ರೆ ನಾವು ಅದನ್ನ ಇಷ್ಟಪಟ್ಟು ನಾವು ಅದನ್ನ ಸಾಲ್ವ್ ಮಾಡ್ಕೊಂತ ಹೋದ್ರೆ ಅದು ಪ್ರಾಬ್ಲಮು ಅನ್ಸಲ್ಲ, ನಮ್ಮಲ್ಲಿ ಏನೋ ಒಂಥರ ಬದಲಾವಣೆ ಆಗತ್ತೆ. ಅಂದ್ರೆ ಬಾರಿ ಅಂದ್ರೆ ಆ ಸಮಸ್ಯೆನ ನಾವು ದೊಡ್ಡ ಸಮಸ್ಯೆ ಅಂತಂದೇನೆ ಮಾಡಿ ನಾವು ಜೀವನ ಪೂರ್ತಿ ಕಷ್ಟ ಪಡ್ಲಾರ್ದಂಗ ಇದು ಒಂದು ನನ್ನ ಪಾಠ ಕಲಿಸ್ಲಿಕ್ಕೆ ಬಂದಿರ್ತಕ್ಕಂಥ ಸನ್ನಿವೇಶ, ಇದನ್ನ ಫೇಸ್ ಮಾಡ್ಬೇಕು ಅಂತಕ್ಕಂಥ ಒಂದು ಪಾಯಿಂಟ್ ಹೇಳಿದ್ರಿ. ಅದ್ಭುತವಾಗಿತ್ತು ಮೇಡಮ್. ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮೇಡಮ್. ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ರೈಟ್, ಉಮಾ ಮೇಡಮ್ ಮಾತಾಡಿ. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾಡಿದ್ದೀನಿ ಸರ್, ಮಾಡ್ಕೊಂಡಿದ್ದೀನಿ. ಎಸ್, ಅನಿಸಿಕೆ ಬಹಳಷ್ಟು ಅದ್ಭುತವಾಗಿತ್ತು ಮೇಡಮ್. ನಮ್ಮ ದೇಹ ಸ್ವರೂಪಗಳು ಇದೆಯೋ ಅಂತ ಹೇಳಿದ್ರಿ ಒಂದು ಪಾಯಿಂಟ್. ನಮ್ಮ ದೇಹ ಶುದ್ಧವಾಗಿರ್ಬೇಕು ಎಂದು ಕೂಡ ಹೇಳಿದ್ರಿ. ನಮ್ಮ ಜೀವನ ನಡೆಸಲು ಇಡೀ ನಮ್ಮ ಕುಟುಂಬ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರವೇ ಕಾರಣ ಅಂತ ಹೇಳಿದ್ರಿ. ಆದ್ರ ಈ ಆತ್ಮ ಶರೀರ ಧರ್ಮಕ್ಕೂ ಸಂಬಂಧ ಇದೆಯಾ ಮೇಡಮ್? ಖಂಡಿತ ಮೇಡಮ್. ಈಗ ನೀವು ಶರೀರದಲ್ಲಿ ಇದೀರಾ ಅನ್ನೋದ ಒಪ್ಕೊಳ್ಳುವಂತ ವಿಷಯ ಹೌದಾ? ಹೌದು. ಮತ್ತೆ ಈ ಶರೀರದಲ್ಲಿ ನೀವು ಎಲ್ಲಾರ ಜೊತೆ ಬದುಕ್ಬೇಕು ಅಂತಂದ್ರೆ ಈ ಶರೀರ ಬೇಕೇ ಬೇಕು. ಹೌದಲ್ವಾ? ಈ ಶರೀರ ಇಲ್ದಲೆ ನಾನ್ ಆತ್ಮ ಮಾತ್ರ ಅಂತ ಹೇಳಿ ಅಂತ ಅನ್ಕೊಂಡ್ರಿ ಅಂತ ತಿಳ್ಕೊಳ್ಳಿ. ಅದ್ ಯಾರ ಜೊತೆ ಎಲ್ಲಾರು ಮಾತಾಡಕ್ ಸಾಧ್ಯ ಉಂಟಾ? ಇಲ್ಲ. ಶರೀರದ ಮುಖಾಂತರನೇ ತಾನೆ. ಹೌದು. ಮತ್ತೆ ಶರೀರದ ಮುಖಾಂತರನೇ ಎಲ್ಲವನ್ನೂ ನಡೆಸ್ತಾ ಇರುವಾಗ ಈ ಶರೀರ ಕೂಡ ಅದ್ ಬೇಕೇ ಬೇಕು. ನಾನ್ ಆತ್ಮ ಅನ್ನುವಂಥದ್ದು ಸತ್ಯವೇ, ಅದು ಸತ್ಯ. ಮತ್ತೆ ಎಲ್ಲರ ಜೊತೆ ನಾನ್ ಇರ್ಬೇಕು ಅಂತಂದಾಗ ಇದೆಲ್ಲ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಆಗಿದೆ ಅಲ್ವಾ? ಸರಪಳಿ ಚೈನ್ ಇದ್ದಂಗಿದೆ ಒಂದು. ಮತ್ತೆ ಒಂದು ಲಿಂಕ್ ಕಳ್ಸ್ಕೊಂಡ್ರು ಹೌದು ಮಿಸ್ ಆಗೋಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಇಂಪಾರ್ಟೆಂಟ್. ಒಟ್ಟಾರೆ ನಾವು ಈ ಜೀವನದಲ್ಲಿ ಈ ಜಗತ್ತಿನಲ್ಲಿ ಕುಟುಂಬ, ಅಕ್ಕಪಕ್ಕದವರು, ಸಂಬಂಧಿಕರು, ಸ್ನೇಹಿತರು, ಜೀವ ಜಂತುಗಳು ಎಲ್ಲವೂ ಕೂಡ ನಮ್ಗೆ ಬೇಕು.
ಎಲ್ಲರ ಸಹಕಾರ ಕೂಡ ನಮ್ಗೆ ಬೇಕು ಅನ್ನುವಂತಹ ಒಂದು ಪಾಠವನ್ನ ಇವತ್ತು ನೀವು ಕಲ್ತಿದ್ವಿ. ಆದ್ರೆ ಇಷ್ಟು ಕೂಲಂಕುಷವಾಗಿ ಕಲ್ತಿದ್ದಿಲ್ಲ. ಇದರಿಂದ ನಮಗೂ ಕೂಡ ಏನಾಯ್ತು, ಒಂದು ಪಾಠ ಆಯ್ತು. ಇದು ಒಳ್ಳೆಯ ಉತ್ತಮವಾದಂತಹ ಪಾಠ. ನಮ್ಮ ಜೀವನವನ್ನ ನಾವು ಒಳ್ಳೆಯ ರೀತಿಯಿಂದ ನಾವು ದೇಹ ಸ್ವರೂಪಗಳಾಗಿ ಜೀವನ ಸಾಗಿಸೋಣ ಅಂತ ಇವತ್ತು ನನಗೆ ಸ್ವಲ್ಪ ಗೊತ್ತಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್ ಥ್ಯಾಂಕ್ ಯು ಅಮ್ಮ. ದಿವಸ ಒಳ್ಳೊಳ್ಳೆಯ ಅನುಕೂಲತೆಗಳನ್ನ, ಒಳ್ಳೆಯ ಮಾತುಗಳನ್ನ ಗುರುಗಳಿಂದ ನಿಮ್ಮಂಥವ್ರನ್ನೆಲ್ಲರನ್ನ ಕರ್ಕೊಂಡು ಬಂದು ನಮ್ಗೆ ದಿನ ಮನಸ್ಸಿನ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ನಮ್ಗೇನಾಗತ್ತೆ ಅಂದ್ರೆ ಬರೀ ಧ್ಯಾನದಿಂದ ಅಲ್ಲ, ಸಹಕಾರದಿಂದಲೂ ಕೂಡ ನಮ್ಮ ಮನಸ್ಸು ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಒಂದು ಪಾಯಿಂಟ್ ಇವತ್ತು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಯ್ತು. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ಎಸ್, ದೀಪಾ ಅವರೇ ಮಾತಾಡಿ. ದೀಪಾ ಅವರು. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. ನಂದು ಒಂದು ಕ್ವಶನ್ ಏನು ಅಂದ್ರೆ ಮೇಡಮ್, ಈಗ ನಮ್ಮ ದೇಹಕ್ಕೆ ರೂಪ ಇದೆ, ಆಕಾರ ಇದೆ, ಮತ್ತೆ ಗಾತ್ರ ಇದೆ ಅಲ್ವಾ? ಹಾಗೇನೆ ನಮ್ಮ ಆತ್ಮಕ್ಕೂ ರೂಪ, ಗಾತ್ರ, ಆಕಾರ ಇದೆಯಾ ಮೇಡಮ್? ಮೇಡಮ್, ಇವಾಗ ಗಾಳಿಗೆ ಯಾವ್ದನ ರೂಪ ಇದೆಯಾ? ಗಾಳಿಗೆ ಇಲ್ಲ ಮೇಡಮ್. ಹೌದಲ್ವಾ? ಕರೆಂಟ್ಗೆ? ಕರೆಂಟಿಗೂ ಇಲ್ಲ ಮೇಡಮ್. ಆದ್ರೆ ಇದೆ ಅಲ್ವಾ? ಹೌದು ಮೇಡಮ್, ಇದೆ. ಇದೆಯಾ ಇಲ್ವಾ? ಇದೆ ಮೇಡಮ್. ನಮ್ ಕಣ್ಣಿಗೆ ಕಾಣಿಸೋದ್ ಮಾತ್ರನೇ ಸತ್ಯ ಅಲ್ಲಮ್ಮ. ಎಲ್ಲದಕ್ಕೂನುವೆ ಅದ್ರದ್ದೇ ಆದಂತ ಒಂದು ಆಕಾರ, ರೂಪ ಅನ್ನೋದಕ್ಕಿಂತ ಅಸ್ತಿತ್ವ ಅನ್ನೋದಿದೆ. ಆ ಅಸ್ತಿತ್ವವನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ಶರೀರ ನಿಮಗ್ ಕಾಣಿಸ್ತಾ ಇದೆ, ಅದಕ್ಕೆ ಶರೀರ ಇದೆ ಅಂತ ಹೇಳ್ತಿದ್ದೀರಾ. ಅದೇ ಮೇಲ್ಗಡೆ ಚರ್ಮ ತೆಗೆದ್ಬಿಟ್ಟು ಒಂದೊಂದ್ ಅಂಕನೇ ಬೇರೆ ಮಾಡ್ಕೊಳ್ತಾ ಹೋಗಿ ಹೇಗಿರುತ್ತಾಗ? ಅಲ್ಲಿ ಏನು ಕಾಣಿಸಲ್ಲ ಮೇಡಮ್, ಏನು ಗೊತ್ತಾಗಲ್ಲ. ಹಾಗೇನೆ ನಮ್ಮ ಆತ್ಮಕ್ಕೆ ರೂಪ ಇದೆಯಾ, ಆಕಾರ ಇದೆಯಾ ಅಂತಂದು ಯೋಚನೆ ಮಾಡೋದಕ್ಕಿಂತ ಅದು ಇದೆ ಅನ್ನುವಂತ ಅನುಭೂತಿಯನ್ನ ಪಡೆಯೋಣ. ಸರಿ. ಗಾಳಿಗೆ ರೂಪ ಇದೆಯಾ ಇಲ್ವಾ ಅಂತ ನಾವು ನೋಡ್ತಾ ಹೋದ್ರೆ ಉಸಿರಾಡೋದಕ್ಕಾಗತ್ತಾ? ಇಲ್ಲ ಮೇಡಮ್, ಆಗಲ್ಲ. ಉಸಿರಾಟ ಮಾತ್ರ ತುಂಬಾ ಅವಶ್ಯಕತೆ ಇದೆ ಅಲ್ವಾ? ಇದು ಒಂದು ನಾಲೆಜ್ ಬೇಕಿತ್ತು ಮೇಡಮ್. ಯಾಕಂದ್ರೆ ನಮ್ದು ಹೊರಗಡೆ ದೇಹ ಈ ತರ ಇದೆಯಲ್ಲ, ಒಳಗಡೆ ಆತ್ಮ ಅನ್ನೋದು ಯಾವ ತರ ಸೈಜ್ ಇರುತ್ತೆ, ಯಾವ ತರ ರೂಪ ಇರುತ್ತೆ, ಅದು ತಿಳ್ಕೊಬೇಕಾಗಿತ್ತು ಮೇಡಮ್. ನಾನು ಯಾವುದೇ ರೂಪ, ಆಕಾರ ಅನ್ನುವಂಥದ್ದಲ್ಲಮ್ಮ, ಅದಕ್ಕೆ ಅಸ್ತಿತ್ವ ಅನ್ನೋದಿರುತ್ತೆ. ಸರಿ ಮೇಡಮ್. ಓಕೆ, ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಮೇಡಮ್, ಖಂಡಿತ ಇಲ್ಲ. ನಂಗೆ ಅದು ಕ್ವಶನ್ಗೆ ಆನ್ಸರ್ ಬೇಕಿತ್ತು, ಅದಕ್ಕೋಸ್ಕರ ನಾನು ಕೇಳಿದೆ ಅಷ್ಟೇನೆ. ಸ್ಯಾಟಿಸ್ಫೈಡಾ? ಫುಲ್ ಸ್ಯಾಟಿಸ್ಫೈಡ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂದ ಹೊರಳಿ, ದಯವಿಟ್ಟು ಅಡ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ ಮಾಸ್ಟರ್ಸ್, ಆಲ್ ಮಾಸ್ಟರ್ಸ್. ಇಂದಿನ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸರ್. ನಾನು ಏನ್ ಕೇಳ್ತೀನಿ ಅದು ಬ್ರಹ್ಮಾಂಡ ನನಗೆ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನನಗನ್ನಿಸ್ತು. ಯಾಕಂದ್ರೆ ನಾನೀಗ 1 ವರ್ಷದ ಹಿಂದ್ಗಡೆ ನಾನು ಸ್ವರ್ಗ ಸೃಷ್ಟಿ ಕ್ಲಾಸಿಗೆ ಅಂತಂದು ತಮ್ಮ ಇದಕ್ ಬಂದಿದ್ದೆ ಸರ್. ಪಿರಾಮಿಡ್ಗೆ ಬಂದು 4 ದಿನ ಇದ್ದು ಅಲ್ಲೇ ಧ್ಯಾನ ಅದ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡು ಹೋಗಿದ್ವಿ ನಾವು, ಮೋದಿ ಕೇರ್ ಮುಖಾಂತರ. ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ಅದನ್ನ ನಿಲ್ಲಿಸ್ಬಿಟ್ಟಿದ್ರೀಗ. ಅವಾಗ ನಿಲ್ಲಿಸಿದಾಗ ನನಗೆ ಇದು ಅವಕಾಶ ಸಿಕ್ತು. ತಾವು ಮಹಾವತಾರ ಫೌಂಡೇಶನ್ ದಿಂದ ಪ್ರತಿದಿನ ಏನ್ ಬೆಳಗ್ಗೆ ಕೊಡ್ತಾ ಇದ್ದಿರಲ್ಲ ಸರ್, ಪ್ರತಿದಿನ ಒಬ್ಬೊಬ್ರು ಮಾಸ್ಟರ್ಸ್ ಕೇಳ್ತಾ ಇದ್ದಾಗ ನಂದು ಏನು ಜವಾಬ್ದಾರಿ ಅನ್ನೋದು ಇವತ್ತು ಅರ್ಥ ಆಯ್ತು. ಅಂದ್ರೆ ನಾನು ಧ್ಯಾನದಿಂದ ನನ್ನ ಆತ್ಮವನ್ನ ಬಲಿಷ್ಠಪಡಿಸ್ತಾ ಇದ್ದೇನೆ. ಆದ್ರೆ ನನ್ನ ಕರ್ತವ್ಯಗಳು ಮತ್ತು ಜವಾಬ್ದಾರಿ ಏನದವು ಸಮಾಜಕ್ಕೆ, ನಾನು ಏನ್ ಕೊಡ್ಬೇಕು ಅದನ್ನ ನಂದೇ ಜವಾಬ್ದಾರಿ. ನಾನು ಅರಿತುಕೊಂಡಾಗ ಮಾತ್ರ ಅದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ನೋದು ನನಗೆ ತುಂಬಾ ಗೊತ್ತಾಯ್ತು ಸರ. ನಂತರ ನಾನು ಮೊದ್ಲು ಏನ್ ಮಾಡ್ತಿದ್ವಿ, ಅವ್ರ ಮೇಲೆ ಇವ್ರ ಮೇಲೆ ಅಂತಂದು ಬೇರೆದವ್ರ ಮೇಲೆ ನಾನು ಅವಲಂಬನೆ ಹಾಕಕ್ ಹೋಗ್ತಿದ್ದೆ. ಆದ್ರೆ ನನ್ನ ಶಕ್ತಿ ಏನಿದೆ, ನಾನು ಈ ಕ್ಲಾಸಿಗೆ ಇಂಥ ಕ್ಲಾಸಿಗೆ ಅಟೆಂಡ್ ಆಗೋದ್ರಿಂದ ಮೇಡಮ್ ಅದೇ ಎಳೆಯಾಗಿ ಹೇಳ್ಕೊಟ್ರು. ಅಂದ್ರ ಅದು ಗೋಜಲಾದ ಗಂಟನ್ನ ನಾವು ಸೂಕ್ಷ್ಮ ರೀತಿಯಿಂದ ಬಿಡಿಸಿದಾಗ ನಮ್ಮ ಜೀವನವನ್ನ ಸರಳವಾಗಿ ನಾವು ನಿಭಾಯಿಸಲು ಸಾಧ್ಯ. ಅಥವಾ ಅರ್ಜೆಂಟ್ ಮಾಡಿ ಅದನ್ನ ಏನ್ ಮಾಡಿದ್ವಿ ಅಂದ್ರೆ ಗಂಟು ಹಾಕಿದ್ರೆ ಗಂಟು ಬಿಡಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಅನ್ನೋದು ಗೊತ್ತಾಯ್ತು. ಅದ್ರ ಎಂತ ಸಮಸ್ಯೆಗಳು ನನ್ನ ಜೀವನದಲ್ಲಿ ಬಂದ್ರೆ ನಾನು ಅದನ್ನ ಇದು ಧ್ಯಾನದಿಂದ ಆಯ್ತು, ನಾನು ಆತ್ಮಶುದ್ಧಿಯಿಂದ ನನ್ನ ಧೈರ್ಯದಿಂದ ಇಟ್ಕೊಳ್ಳೋದ್ರಿಂದ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ನಾನು ನನ್ನ ಜೀವನದಲ್ಲಿ ಸಮಸ್ಯೆಗಳನ್ನ
ಸರಳವಾಗಿ ನಿಭಾಯಿಸುವಂತ ಶಕ್ತಿ ಪಡೆದುಕೊಳ್ಳಿಕ್ಕೆ ಇದೊಂದು ಅವಕಾಶ. ನಾನು ಆ ಕ್ಲಾಸ್ ಬಂದಾಗಿತ್ತು, ಈ ಕ್ಲಾಸ್ ಸಿಕ್ಕಿರೋದ್ರಿಂದ ನಾನು ಬ್ರಹ್ಮಾಂಡ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಪ್ರತಿದಿನ ನಡೆಯುವಂತ ಕ್ಲಾಸು ಕೂಡ ತುಂಬಾ ಚೆನ್ನಾಗಿರ್ತವೆ ಸರ್. ಮಾಸ್ಟರ್ಸ್ ಬರ್ತಾರೆ, ಆಮೇಲೆ ಧ್ಯಾನದ ಬಗ್ಗೆ ಆಯ್ತು. ಇದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಕೂಡ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಇದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಹೇಳಲಿಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಮಹಾದೇವ್ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಹಾದೇವ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ. ಇವತ್ತು ನೀವು ತಿಳುವಳಿಕೆ ಕೊಟ್ಟಿದ್ದು ತುಂಬಾ ಒಳ್ಳೆ ಮಾತುಗಳಿತ್ತು. ದೇಹ ಮತ್ತು ಆತ್ಮಗಳ ಸಂಬಂಧ ಹೇಗಿರುತ್ತೆ, ಅದನ್ನ ಯಾವ ರೀತಿ ಜೋಪಾನ ಮಾಡಬೇಕು, ದೇಹ ದೇಹನೇ ಜೋಪಾನ ಮಾಡಬೇಕು, ಆತ್ಮ ಆತ್ಮನೇ ಜೋಪಾನ ಮಾಡಿ ಈ ಎರಡು ಸಂಬಂಧನು ಒಗ್ಗೂಡಿಸ್ಕೊಂಡು ಇಟ್ಕೊಂಡಿರ್ಬೇಕು, ಇದು ಮಾನವ ತತ್ವ ಅಂತ ಹೇಳಿದ್ರಿ. ತುಂಬಾ ಸಂತೋಷ ಆಯ್ತು ಮೇಡಮ್, ಒಳ್ಳೆ ಮಾತುಗಳು. ಮತ್ತೆ ಇದು ಸತ್ಯಂ ವದ ಧರ್ಮಂ ಚರ ಅನ್ನೋ ವಿಚಾರದಲ್ಲಿ ಮುಂದೊಂದ್ ದಿವಸ ಅವಕಾಶ ಸಿಕ್ಕಿದ್ರೆ ಒಂದು ವಿಶ್ಲೇಷಣೆ, ಪೂರ್ಣವಾದ ವಿಶ್ಲೇಷಣೆ ಬೇಕಾಗಿತ್ತು ಮೇಡಮ್. ಅದ್ರ ಬಗ್ಗೆ ಅವಕಾಶ ಇದ್ರೆ ಕಟ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಖಂಡಿತ ಸರ್. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ಈಗ ತಾವು ಹೇಳಿದ್ರಿ ಇದು ಕಾಳೇಶ್ವರ ಮುದ್ರೆ ಮಾಡ್ಬೇಕು ಅಂತ, ಇದು ಎಲ್ಲರಿಗೂ ಸಂಬಂಧ ಬರುತ್ತಾ? ಏನಮ್ಮ? ಇದು ಕಾಳೇಶ್ವರ ಮುದ್ರೆ ಎಲ್ಲರಿಗೂ ಸಂಬಂಧ ಬರುತ್ತೀವೋ ಅಥವಾ ವ್ಯಸನಗಳು ಇದ್ದವ್ರು ಮಾತ್ರ ಮಾಡ್ಬೇಕಾ? ವ್ಯಸನಗಳಿಂದ ಆಚೆ ಕಡೆ ಬರೋದು ಅಷ್ಟ, ಉಳಿದವ್ರು ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಅದಕ್ಕೂ ಬೇರೆ ಬೇರೆ ಫಲಿತಗಳಿರ್ತದೆ, ಬೇರೆ ಬೇರೆ ಫಲಿತಗಳು ಜಾಸ್ತಿ ಇರ್ಬೋದು. ಆದ್ರೆ ಪ್ರಧಾನವಾಗಿ ಈ ವ್ಯಸನಗಳಿಂದ ಆಚೆ ಕಡೆ ಬರಕ್ಕೆ ತುಂಬಾ ಸಹಾಯಕಾರಿ ಇದು ಈ ಮುದ್ರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ತಮ್ಮಲ್ಲಿ ಅಗ್ನಿಹೋತ್ರ ಪಾಟ್ ಸಿಗತ್ತಾ? ಸಿಗತ್ತೆ. ಹೌದಾ? ಆಮೇಲೆ ನಿನ್ನೆ ಅವ್ರಿಗೆ ಫೋನ್ ಮಾಡಿದೆ, ಅಷ್ಟು ಕರೆಕ್ಟಾಗಿ ಯಾಕೋ ಆನ್ಸರ್ ಆಗ್ಲಿಲ್ಲ. ಬಟ್ ಕಾಂಟ್ಯಾಕ್ಟ್ ಆಗಿಲ್ಲ ಅವ್ರಿಗೆ. ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸಿಗತ್ತೆ, ಏನ್ ತೊಂದ್ರೆ ಇಲ್ಲ. ಇನ್ನೊಂದ್ಸಲನು ಕಾಂಟ್ಯಾಕ್ಟ್ ಮಾಡ್ತೀನಿ. ಮಾಡಿ ಅವು ಬುಕ್ಸ್ ಗಳನ್ನ ತರಿಸ್ಕೊಳಿಕ್ಕೆ ನಾನು ಅಡ್ರೆಸ್ ಕೊಡ್ತೀನಿ. ಬುಕ್ಸ್ ತರಿಸ್ಕೊಳಿಕ್ಕೆ ಯಾಕಂದ್ರೆ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಗುಡ್. ಥ್ಯಾಂಕ್ ಯು. ನಮಸ್ಕಾರ. ಒಳ್ಳೆ ಅದ್ಭುತವಾದಂತಹ ಜ್ಞಾನ ಇವತ್ತಿಂದು ನಿಮ್ದು ಮತ್ತಿದ್ರ ಮೇಡಮ್ ಅವ್ರದ್ದು ಏನಿತ್ತಲ್ಲ, ಬಹಳ ಒಳ್ಳೇದಿತ್ತು. ಇಂಥವು ಜ್ಞಾನಗಳು ಎಲ್ಲಿ ಸಿಗೋದಿಲ್ಲ. ಇದೆಲ್ಲಂದ್ರೆ ಸತ್ಸಂಗದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯತೆ. ಅದಕ್ಕೆ ನಾವೇನ್ ಮಾಡೋದು ಅಂದ್ರೆ, ಇಂತಹ ಸತ್ಸಂಗಗಳು ಎಲ್ಲಿರ್ತಾವ ಅಂತ ತಿಳ್ಕೊಂಡು ಅಲ್ಲಿ ನಮ್ಮ ಸಮಯವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅಲ್ಲಿ ಕುತ್ಕೊಳ್ಳೋದು, ವಿಚಾರಗಳನ್ನು ತಿಳ್ಕೊಳ್ಳೋದು ಬಹಳಷ್ಟು ಉತ್ತಮಕರವಾದಂತಹ ಪದ್ಧತಿ ಮತ್ತು ಇವತ್ತು ಆದಂತಹ ರೂಢಿ ಚೆನ್ನಾಗಿತ್ತು. ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ರೈಟ್, ಓಕೆ. ಎಸ್, ಲಕ್ಷ್ಮೀ ದೇವಮ್ಮ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಾವು 4-5 ಮುದ್ರೆ ಮಾಡ್ಕೊಂಡ್ಕೊಳ್ತೀವಿ. 4-5 ಮುದ್ರೆ ಮಾಡಿ ನಂತರ ಪ್ರಾಣ ಮುದ್ರೆ ಮಾಡ್ಬೋದು ಅಥವಾ ಪ್ರತಿ ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆ ಮಾಡ್ಬೋದು ಗುರುಜಿ? ಪ್ರತಿ ಮುದ್ರ ಮಾಡಿದ ಮೇಲೆ ಪ್ರಾಣ ಮುದ್ರ ಮಾಡಿ. ಪ್ರತಿ ಓಕೆ ಮುದ್ರ ಮಾಡಿದ ಮೇಲೆ 4-5 ಮುದ್ರೆಗಳು ಒಂದೇ ಸರಿ ಮಾಡಿ ಪ್ರಾಣ ಮುದ್ರ ಮಾಡಬಾರ್ದು. ಪ್ರತಿ ಮುದ್ರೆ ಮಾಡಿದ ಮೇಲೆ ಕೆಲಸ ಮಾಡ್ಬೇಕು ಚೆನ್ನಾಗಿ, ಆದಂತ ಅದು ಫಲಿತಾಂಶ ಚೆನ್ನಾಗಿರ್ಬೇಕು, ಪ್ರಭಾವ ಚೆನ್ನಾಗಿರ್ಬೇಕಂದ್ರೆ ಪ್ರಾಣ ಮುದ್ರ ಮಾಡಿ ಆಮೇಲೆ ಇನ್ನೊಂದು ಮುದ್ರ ಮಾಡ್ಬೇಕು. ಓಕೆ, ನಮಸ್ತೆ ಗುರುಜಿ. ನಮಸ್ತೆ. ಓಕೆ, ನಮಸ್ತೆ. ಎಸ್. ದೀಪಾ ಅವರ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಇವತ್ತಿಂದು ಧ್ಯಾನ ತುಂಬಾನೇ ಚೆನ್ನಾಗಿತ್ತು. ಎಲ್ಲೋ ತೇಲ್ಕೊಂಡ್ ಹೋಗ್ತಾ ಇದೀವಿ ಅನ್ನೋ ತರ ಫೀಲ್ ಆಯ್ತು ನನ್ಗೆ. ತುಂಬಾ ಚೆನ್ನಾಗಿತ್ತು ಗುರುಜಿ. ನಂದು ಕ್ವಶನ್ ಏನು ಅಂತ ಅಂದ್ರೆ, ಅವರು ನಾಗರಾಜ್ ಗುರುಜಿ ಹೇಳಿದ್ರಲ್ಲ, ಅದು ಬುದ್ಧನ ಫೋಟೋ ತೆಕ್ಕೋಬೇಕು ಅಂತ, ಅದನ್ನ ಜೆರಾಕ್ಸ್ ತೆಕ್ಕೊಂಡ್ರೆ ಆಗೋದಿಲ್ವಾ ಗುರುಜಿ? ಫೋಟೋ ಕಾಪಿನೇ ತೆಕ್ಕೋಬೇಕು? ಫೋಟೋನೇ ತಗೋಬೇಕು. ಅದು ಎಷ್ಟು ಸೈಜ್ ಏನಾದ್ರು ಇಷ್ಟೇ ಅಂತ ತೆಕ್ಕೋಬೇಕಾ ಗುರುಜಿ? ಪೋಸ್ಟ್ ಕಾರ್ಡ್ ಸೈಜ್. ಒಂದು ಗ್ರೀಟಿಂಗ್ ಕಾರ್ಡ್ ಗೊತ್ತಾ? ಗ್ರೀಟಿಂಗ್ ಕಾರ್ಡ್ ಎಷ್ಟಿರುತ್ತೆ? ಹಾ ಸರಿ ಗುರುಜಿ. ಅಂದ್ರೆ ನಂದು ಜೆರಾಕ್ಸ್ ಮನೇಲೆ ಇತ್ತು, ಅದ್ರಲ್ಲಿ ತೆಕ್ಕೊಳ್ಳೋಣ ಅಂತ ಅನಿಸ್ತು. ಅದು ಪೇಪರ್ ಆಗುತ್ತಲ್ವಾ, ಅದಕ್ಕೋಸ್ಕರ ಕೇಳಿದೆ ನಾನು. ಇಲ್ಲ, ಫೋಟೋ ಪ್ರಿಂಟೇ ಬೇಕು. ಫೋಟೋ ಸ್ಟುಡಿಯೋಲಿ ಫೋಟೋ ಪ್ರಿಂಟೇ ಬೇಕು. ಅದು ಜಸ್ಟ್ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಇದ್ರೆ ಸಾಕು. ಗ್ರೀಟಿಂಗ್ ಕಾರ್ಡ್ ಇದ್ರೆ ಅಷ್ಟಿದ್ರೆ ಸಾಕು.
ಹಾ ಸರಿ ಗುರುಜಿ, ನಾನ್ ಮೊಬೈಲ್ ನೋಡ್ಕೊಂಡೆ ಮಾಡ್ದೆ ಅವತ್ತು, ಅದು ಅಷ್ಟು ಇಫೆಕ್ಟಿವ್ ಅನಿಸ್ಲಿಲ್ಲ ನನ್ಗೆ, ಅದಕ್ಕೋಸ್ಕರ ಕೇಳಿದೆ ಗುರುಜಿ ನಾನು. ಫೋಟೋ ಸ್ಟುಡಿಯೋ ಎಲ್ಲ ತಗೊಳ್ಳಿ. ಹಾ ಸರಿ ಗುರುಜಿ, ಥ್ಯಾಂಕ್ ಯು ಗುರುಜಿ. ಎಸ್ ಕುಮಾರ್ ಅವ್ರು ಮಾತಾಡಿ. ಶುಭೋದಯ ಮಾಸ್ಟರ್. ಶುಭೋದಯ. ಶುಭೋದಯ ಮಾಸ್ಟರ್. ಇವತ್ತು ತುಂಬಾ ಚೆನ್ನಾಗಿತ್ತು ತಿಳುವಳಿಕೆ. ಅವರು ಆತ್ಮ ದೇಹ ಇದು ಇನ್ನಿಷ್ಟು ತಿಳ್ಕೊಂಡಂಗಾಯ್ತು. ಮತ್ತೆ ಒಂದು ಅನ್ನಿಸ್ತು ಮಾಸ್ಟರ್ ನಮ್ಗೆ, ಆಕ್ಚುಲಿ ದೇಹ ಎಷ್ಟು ನೋಡ್ಕೊಳ್ತೀವಿ, ಆತ್ಮನೂ ನಾವು ನೋಡ್ಕೋಬೇಕಾದ್ದು ನಮ್ ಕರ್ತವ್ಯ ಅಂತ ಇಲ್ಲಿ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಆಕ್ಚುಲಿ ಶಂಕರಾಚಾರ್ಯ ಹೇಳ್ದಂಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋದಲ್ಲಿ ದೇವ್ರೆ ಅನ್ನೋದು ಒಂದಕ್ಕೆ ಮುಖ್ಯವಾದ ಒಂದು ಇದು ಸಿಕ್ಕಂಗಾಯ್ತು ಮಾಸ್ಟರ್. ಇವತ್ತು ತುಂಬಾ ಚೆನ್ನಾಗಿತ್ತು. ದಿನ ಒಂದೊಂದು ತಿಳುವಳಿಕೆ ತಿಳಿತಾ ಒಂಥರ ಹೇಗಿದೆ ಅಂದ್ರೆ, ಇಷ್ಟ ದಿವಸ ಬಾವಿ ಒಳಗೆ ಈಜ್ತಾ ಇದ್ವಿ, ಈಗ ಸಮುದ್ರದಲ್ಲಿ ಈಜೋ ಅಂತ ಒಂದು ಇದನ್ನ ಕೊಟ್ಟಿದ್ದೀರ ನಮ್ಗೆ. ಜ್ಞಾನ ವೃದ್ಧಿ ಆಗ್ತಾ ಇದೆ, ಜೀವನ ಶೈಲಿನೂ ಕೂಡ ಬದಲಾವಣೆ ಆಗಿದೆ. ಮುಂಚಿನ ದಿನಗಳಲ್ಲಿ ಇದ್ದಂತ ಇದು ಒಂದು ಏನಂತಾರೆ ಗುರುಜಿ, ನಿಜವಾಗ್ಲೂ ಇದು ಮುಂಚೆನೆ ಸಿಗಬಾರ್ದಿತ್ತ, ಈಗ್ಲಾದ್ರೂ ಸಿಕ್ತಲ್ಲ, ಇನ್ನು ಮುಂದಿನ ಇದಾದ್ರೂನು ಸಂತೋಷವಾಗಿ ಇದಾಗಿ ಕಳಿಬಹುದು ಅನ್ನೋದು ನಿಮ್ಮ ಇದರಿಂದ ಅನುಕೂಲ ಆಯ್ತು ಮಾಸ್ಟರ್. ತುಂಬಾ ಚೆನ್ನಾಗಿತ್ತು. ದಿನ ಒಂದು ಕುತೂಹಲ, ಬೆಳಗಿನ ಇದೇನೆ ಕುತೂಹಲಕಾರಿಯಾಗಿ ಕಾಯೋ ಹಂಗಾಗ್ಬಿಟ್ಟಿದೆ ಮಾಸ್ಟರ್ ನಮ್ಗೆ. ತುಂಬಾ ಚೆನ್ನಾಗಿದೆ. ತುಂಬಾ ಧನ್ಯವಾದ. ನಮ್ಮ ಶಕ್ತಿ ಆತರ ಇರ್ಬೇಕು. ನಮ್ಮ ಆ ಕುತೂಹಲ ಅನ್ನೋದು ಯಾವಾಗ್ಲೂ ಇರ್ಬೇಕು. ಕುತೂಹಲ ಇದ್ರೇನೆ ಮನುಷ್ಯ ಅಂದ್ರೆ ಗ್ರೋ ಆಗ್ತಾ ಇರ್ತಾನೆ, ಅಂದ್ರೆ ಬೆಳವಣಿಗೆ ಆಗೋದು ಅವಾಗ್ಲೇ ಅಲ್ವಾ? ಹೌದು ಮಾಸ್ಟರ್. ಅದೇ ಹೇಳ್ತಾರಲ್ಲ ಮಾಸ್ಟರ್, ಮುಂದೆ ಗುರಿ ಹಿಂದೆ ಗುರು ಅನ್ನೋ ಒಂದು ಇದು ಈಗ ಸಿಕ್ಕಿದೆ ಮಾಸ್ಟರ್ ನಮ್ಗೆ. ಇಷ್ಟು ದಿವಸ ಏನೂ ಇಲ್ದೆ ಬದುಕ್ಬಿಟ್ವಿ ಜೀವನ, ಈಗ ತುಂಬಾ ಚೆನ್ನಾಗ್ ಅನ್ನಿಸ್ತಾ ಇದೆ ಮಾಸ್ಟರ್. ನೀವು ಸಿಕ್ಕಿದ್ದು ನಮ್ಗೊಂದು ಯಾವ್ದೋ ಪೂರ್ವ ಜನ್ಮದ ಸುಕೃತ ಅಷ್ಟೇ ಮಾಸ್ಟರ್. ಇದು ನಮ್ಗೆ ತುಂಬಾ ಅನ್ಸತ್ತೆ. ನಮ್ಮ ಹಿರಿಯರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ, ದೊಡ್ಡೋರ್ದು ತುಂಬಾ ಚೆನ್ನಾಗಿದೆ ಮಾಸ್ಟರ್. ಹೇಳಕ್ಕೆ ಆಗಲ್ಲ. ಮೇಡಮ್ ಕೈಲಿ ಕೂಡ ಮಾತಾಡ್ಬೇಕು ಅನ್ಕೊಂಡೆ, ಬಟ್ ಸಮಯ ನನ್ಗೆ ಇದಾಗ್ಲಿಲ್ಲ. ಆಗ ಅನ್ಮ್ಯೂಟ್ ಮಾಡೋದಿಕ್ಕಂದ್ರೆ ನಿಮಗ್ ತೊಂದರೆ ಆಗತ್ತೆ ಅಂತ ಮಾಡಕ್ ಹೋಗ್ಲಿಲ್ಲ ಮಾಸ್ಟರ್. ನಿಮ್ಗೆ ತಿಳಿಸ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಮಾಸ್ಟರ್. ದಿನ ಕಾಯೋ ಹಂಗಾಗೋಗಿದೆ, ಮತ್ತೆ ದಿನ ಕಳಿಯೋದ್ ಗೊತ್ತಾಗ್ತಾ ಇಲ್ಲ ಮಾಸ್ಟರ್. ಈಗ ಬೆಳಗ್ಗೆ ಆಯ್ತು ಅಂದ್ರೆ ರಾತ್ರಿ ಇನ್ನೊಂದು, ಆಕ್ಚುಲಿ ಸಮಯ ಸಿಕ್ತು ಅಂದ್ರೆ ನನ್ನ ಧ್ಯಾನಕ್ಕೆ ಕುತ್ಕೊಳಕ್ ಆಗದಿದ್ರು ಮಾಸ್ಟರ್, ನಿಮ್ದು ಏನಾದ್ರೂ ಮಾತುಗಳು ಕೇಳೋದಿಕ್ಕೆ ಇರುತ್ತೆ, ತಿಳ್ಕೊಂಡಂಗಾಗತ್ತೆ ಅಂತ ಅದನ್ನಾದ್ರೂ ಒಮ್ಮೊಮ್ಮೆ ಆನ್ ಮಾಡ್ತೀನಿ. ನೆನ್ನೆ ಆಗ್ಲಿಲ್ಲ, ಎಲ್ಲೋ ಫಂಕ್ಷನ್ ಕೊಟ್ಟೋಗಿದ್ದೆ ಮಾಸ್ಟರ್. ತುಂಬಾ ಚೆನ್ನಾಗಿದೆ ಮಾಸ್ಟರ್. ಇದು ಮಾತೇ ಇಲ್ಲ ಹೇಳೋದಿಕ್ಕೆ ಅಂತಾರಲ್ಲ, ಆ ತರ ಆಗಿದೆ ಮಾಸ್ಟರ್. ತುಂಬಾ ಚೆನ್ನಾಗಿದೆ. ಧನ್ಯವಾದ. ನಿಮಗಂತೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಮಾಸ್ಟರ್. ಧನ್ಯವಾದ ಮಾಸ್ಟರ್. ಸ್ನೇಹಿತರೆ, ಇನ್ನು ಯಾರಾದ್ರೂ ಮಾತಾಡಬೇಕು, ನಿಮ್ಮ ಅನುಭವ ಹಂಚಿಕೆ, ಇಲ್ಲಾಂದ್ರೆ ಪ್ರಶ್ನೆಗಳು ಇದ್ರೆ ಒಂದು 2 ನಿಮಿಷ ಈಗ ನಾವು ಸೆಷನ್ ಕ್ಲೋಸ್ ಮಾಡೋಣ. ಕೊನೆಯದಾಗಿ 2 ನಿಮಿಷ ಕಾಲ ನಿಮ್ಮ ಧ್ಯಾನ ಅನುಭವಗಳು ಮತ್ತೆ ಆರೋಗ್ಯ ಸಂಬಂಧ ಅನುಭವಗಳು, ಸಂಶಯಗಳು, ಯಾವುದೇ ಆರೋಗ್ಯ, ಆಹಾರ ಮತ್ತೆ ಧ್ಯಾನದ ಸಂಶಯಗಳು. ಪ್ರತಿಯೊಬ್ಬರು ಒಳ್ಳೆ ಧ್ಯಾನ ಅಭ್ಯಾಸ ಮಾಡ್ತಾ ಇರಿ. ಡೇ ಟೈಮಲ್ಲೂ ಅಷ್ಟೇ. ಯಾವ ಕ್ಷಣವನ್ನು ನಾವು ವೇಸ್ಟ್ ಮಾಡ್ಕೋಬಾರ್ದು. ಈಗಾಗಲೇ ಎಷ್ಟೋ ನಾವು ಧ್ಯಾನ ಸಮಯದಲ್ಲಿ ನಾವು ಕೊಡುವಂತ ಈ ಏನೇನು ಸಲಹೆಗಳು ಕೊಡ್ತೀವೋ ದಯವಿಟ್ಟು ಇದೆಲ್ಲ ಪಾಲನೆ ಮಾಡಿ. ಧ್ಯಾನ ಮಾಡುವಾಗನು, ಧ್ಯಾನ ಶುರು ಮಾಡಿದ ಮೇಲೆ ಆ ಸಲಹೆಗಳು ಏನೇನು ಬರುತ್ತೋ ಅದೆಲ್ಲ ಮತ್ತೆ ಒಂದ್ಸರಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಹೇಳಿ. ಮಾಸ್ಟರ್, ಇನ್ನೊಂದು ಪ್ರಶ್ನೆ ಏನಿತ್ತಂದ್ರೆ ಮಾಸ್ಟರ್, ಅದನ್ನ ಕೇಳ್ಬೇಕು ಅನ್ಕೊಂಡೆ ಮಾಸ್ಟರ್. ಈಗ ಹೇಳಿದ್ರಿ ಆಕ್ಸಿಜನ್ ನಮ್ಮ ದೇಹಕ್ಕೆ ಬೇಕು, ಅದರಿಂದಲೇ ನಮ್ಗೆ ಬೇರೆ ತೊಂದರೆಗಳಾಗೋದು ಸಹಜ ಅಂತ. ಈಗ ಸುಮ್ನೆ ಕೂತಿದ್ದಾಗ ಧ್ಯಾನ ಕೂತಿಲ್ಲ ಅಂದ್ರೂನು ದೀರ್ಘ ಶ್ವಾಸ ತಗೊಳ್ಳೋದು ಬಿಡೋದು ಮಾಡಿದ್ರೆ ಒಳ್ಳೇದೇನಾ ಮಾಸ್ಟರ್ ಹಾಗಾದ್ರೆ? ಎಸ್, ಅಂದ್ರೆ ಅಲ್ಲ ಏನಾಗ್ತದೆ, ಪ್ರಾಣಾಯಾಮವನ್ನು ಸರಿಯಾಗಿ, ಅಂದ್ರೆ ಪ್ರಾಣಾಯಾಮ ಅನ್ನೋದು ಪದ್ಧತಿಗಳು ಸಪರೇಟ್ ಇದೆ. ಅದು ನಮ್ಮ ದೇಹ ಆರೋಗ್ಯಕ್ಕೆ, ಅಂದ್ರೆ ಆಮ್ಲಜನಕ ಚೆನ್ನಾಗಿ ಬರ್ಬೇಕಂದ್ರೆ ಈ ಆಳವಾದ ಉಸಿರಾಟವನ್ನು ಮಾಡ್ಬೇಕು. ಅಂದ್ರೆ ಸ್ವಲ್ಪ ಪ್ರಾಣಾಯಾಮ ಪ್ರಕ್ರಿಯೆ ಸಪರೇಟ್ ಮಾಡ್ಕೊಳ್ಳಿ. ಧ್ಯಾನ ಏನಾಗ್ತದೆ, ಧ್ಯಾನ ಅದಕ್ಕೋಸ್ಕರ ಅಲ್ಲ. ಧ್ಯಾನದ ಪರಿಣಾಮ ಬೇರೆ. ಅದೇನಂದ್ರೆ ವಿಶ್ವಶಕ್ತಿ ಪಡೆಯಕ್ಕೆ.
ಅರ್ಥ ಅದು ಆಯ್ತಾ? ಸರಿ ಮಾಸ್ಟರ್, ಅದು ಗೊತ್ತಾಗಿದೆ. ನಾ ಅದಕ್ಕೋಸ್ಕರ ಹೇಳಿದ್ದು ಇಲ್ಲಿ ಎರಡು ತರ ಇದೆ. ಒಂದು, ಹ, ಈ ಭೌತಿಕ ದೇಹಕ್ಕಾಗಿ ಜೀವಕೋಶಕ್ಕೆ ಬೇಕಾದಂತ ಆಮ್ಲಜನಕ ಕೊಡ್ಬೇಕಂದ್ರೆ ಈ ಆಳವಾದ ಹ, ಉಸಿರಾಟ ನೀವು ಅಭ್ಯಾಸ ಮಾಡಿ, ಇಲ್ಲ ಮನೆಯಲ್ಲಿ ಒಂದು ಯಾವುದೇ ಒಂದು ಅಗ್ನಿಹೋತ್ರ ಮಾಡ್ತಿರೋ, ಇಲ್ಲ ಅಂದ್ರೆ ಹ. ಇನ್ನು ಬೇರೆ ಬೇರೆ ಉದ್ಯಾನವನ ಅದು ಇದು ಎಲ್ಲೆಲ್ಲ ಹೋದ್ರೆ ಒಳ್ಳೆ ಆಕ್ಷನ್ ಸಿಗತ್ತೆ. ಅದು ದೇಹಕ್ಕೆ ಸಂಬಂಧಿತ. ಈ ಓಕೆ. ಹ, ಹ. ಮನಸ್ಸನ್ನು ನಿಯಂತ್ರಣ ಮಾಡೋದು, ಮತ್ತೆ ಮನಸ್ಸನ್ನು ಯಾವಾಗ ನಿಯಂತ್ರಣ ಮಾಡಿ ತದನಂತರ ನಮ್ಗೆ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ದೇಹಕ್ಕೆ ಕೊಡಕ್ಕೆ, ಅದಕ್ಕೂ ಹ, ಜೀವಶಕ್ತಿ ವಿಶ್ವಶಕ್ತಿ ಪ್ರತಿ ಕೋಶಕ್ಕೆ ಬೇಕು, ಈಗಾಗಲೇ ತಿಳ್ಕೊಂಡಿದ್ವಲ್ಲ ಹಿಂದಿನ ಕ್ಲಾಸಲ್ಲಿ. ಹೌದು. ಸೊ ಹ. ಅದಕ್ಕೂ ಧ್ಯಾನ ಬೇಕಾಗಿರೋದು. ಓಕೆ ಮಾಸ್ಟರ್. ಈಗ ನಾನು ಹೌದು, ಅದು ನಾನು ಇನ್ನೊಂದು ಕ್ಲಾರಿಫಿಕೇಶನ್ ಏನು ಕೇಳ್ತೀನಿ ಅಂದ್ರೆ, ಈಗ ಅದು ಆಧ್ಯಾತ್ಮಿಕ ಧ್ಯಾನ, ಅದು ಒಂದು ಪಕ್ಕಕ್ಕೆ ಬೆಳಗ್ಗೆ ಹೊತ್ತು ಮಾಡ್ಕೊಳ್ತೀವಿ. ಓಕೆ. ಈಗ ಈಗ ಪಾರ್ಕಲ್ಲಿ ಕೂತಾಗ ಮಾಡಿದಾಗ ಅಂತ ಹೇಳಿದ್ರಲ್ಲ ಮಾಸ್ಟರ್, ಈಗ ನಮ್ಗೆ ಉಸಿರಾಡ್ತಾ ಇರ್ತೀವಿ, ಅದ್ರ ಕಡೆ ಗಮನ ಇರೋಲ್ಲ ನಾರ್ಮಲಿ ಜೀವನ ಈಗ ನಡೀತಿರುವಾಗ. ಈಗ ಪಾರ್ಕಲ್ಲಿ ಕೂತಿದ್ದಾಗ ಓಕೆ, ಮನೇಲೆ ಕೂತಿದ್ದಾಗ್ಲೂ ಆ ತರ ಮಾಡಿದ್ದು ಬಾಡಿಗೆ ಎಫೆಕ್ಟ್ ಆಗ್ತದಾ ಅಂತ ಕೇಳಿ, ಹೌದು. ಮಾಡಬಹುದಾ? ಅಂದ್ರೆ ಏನಾಗ್ತದಮ್ಮ, ಒಂದೇನಂದ್ರೆ ಉಸಿರಾಟ ಸಹಜವಾಗಿ ಆಗುವಂತ ಉಸಿರಾಟ ನಮಗೂ ಆಕ್ಚುಲಿ ಸಾಕಾಗಿದೆ, ಅಂದ್ರೆ ಅದೇ ಸಾಕು. ಓ. ಆದ್ರೆ ಹ್ಮ್, ನಮ್ಮ ಹ್ಮ್. ಮನಸ್ಸು ಗೊಂದಲ ಇದೆಯಲ್ಲ, ಅವಾಗ ಉಸಿರಾಟ ಅದಕ್ಕೆ. ಸರಿಯಾಗಿ ಆಗಲ್ಲ. ಓಹೋ. ಹ. ನಮ್ಮ ಮನಸ್ಸು ಗೊಂದಲ, ಮನಸ್ಸಲ್ಲಿ ನಕಾರಾತ್ಮಕ ಭಾವನೆಗಳು, ನೆಗೆಟಿವ್ ಹೌದು. ಎಮೋಷನ್ಸ್. ನಾವು ನೋಡಿ, ಫಾರ್ ಹೌದು. ಹ. ಎಕ್ಸಾಂಪಲ್ ಯಾವ್ದು ನಮ್ ಕೋಪ ಬಂದಿದೆ ಇಟ್ಕೊಳ್ಳಿ. ಹ್ಮ್. ಕೋಪ ಹ್ಮ್. ಬಂದೆ, ಇಲ್ಲ ಅಂದ್ರೆ ದುಃಖ ಬಂದಿದೆ, ಇಲ್ಲ ಅಂದ್ರೆ ಹ್ಮ್. ಯಾವ್ದೋ ಒಂಥರ ಅಸೂಯೆ ಬಂದಿದೆ, ಅವಾಗ ಅದೆಲ್ಲ ಹ್ಮ್. ನಮ್ಮ ಮೈಂಡ್ ಅಲ್ಲಿ ಹೆಂಗಿರುತ್ತೆ, ಒಂದು ಭಾವನಾ, ಅಂದ್ರು ಅದು ನಕಾರಾತ್ಮಕ ಭಾವನೆ, ಅದು ಪೂರ್ತಿ ನೆಗೆಟಿವ್ ಆಗಿರುತ್ತೆ. ಹೌದು. ಹೌದು. ಅವಾಗ ಹ. ಏನಾಗ್ತದೆ ಗೊತ್ತಾ, ಅದು ಪರಿಣಾಮ ಹೋಗಿ ಶ್ವಾಸಕೋಶದ ಮೇಲೆ ಬೀಳುತ್ತೆ. ಅವಾಗ ಶ್ವಾಸಕೋಶ ಏನಾಗ್ತದೆ, ತನ್ನ ಸಾಮರ್ಥ್ಯವನ್ನು ಅದು ಉಪಯೋಗಿಸ್ಕೊಳಲ್ಲ. ಹಾ. ಅದು ಹಾ. ಸಾಮರ್ಥ್ಯ ಹಾ. ಇದೆ, ಅಂದ್ರೆ ಗಾಳಿ ಒಳಗಡೆ ಬಂದ್ರೆ ಪೂರ್ತಿ ಸಂಗ್ರಹಿಸ್ಕೊಂತ, ಎಷ್ಟು ಸಂಗ್ರಹಿಸ್ಕೊಂತ ಅದು 3000 cc, ಹಾ, ಹೇಳಿದ್ರಿ. ಹಾ. ಅಷ್ಟು ಸಂಗ್ರಹಿಸುವಂತ ಕೆಪಾಸಿಟಿ ಅದಕ್ಕಿದೆ. ಆದ್ರೆ ಓ. ಹಾ. ನಮ್ಮ ಈ ಆಳವಾದ ಉಸಿರಾಟ ಇಲ್ಲ ಅಲ್ಲಿ. ನಾವೇನ್ ಮಾಡ್ತಾ ಹಾ. ಇದ್ದೀವಿ, ಹಾ. ಸರ್ಫೇಸ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಸರ್ಫೇಸ್ ಬ್ರೀತಿಂಗ್ ಅಂದ್ರೆ ಹ್ಮ್. ಮೇಲೆ ಮೇಲೆ ಮಾಡುವಂತ ಬ್ರೀತಿಂಗ್ ಅಷ್ಟೇ, ಹ್ಮ್. ಸುಮ್ನೆ ಹ್ಮ್. ಬ್ರೀತಿಂಗ್ ಬರೋದು, ಈಗ ಹೋಗೋದು. ಯಾಕಂದ್ರೆ ಹ್ಮ್. ನಮ್ಮ ಹ್ಮ್. ನಮ್ಮ ಗಮನ ಎಲ್ಲ ಎಲ್ಲಿರ್ತದೆ, ನಮ್ಮ ಮೈಂಡ್ ಗಮನ ನಮ್ಮ ದೇಹದ ಮೇಲೆ ಇಲ್ಲ. ಬೇರೆ ಯಾವಾಗ್ಲೂ ವಿಚಾರದಲ್ಲಿ. ಬೇರೆ ಬೇರೆ ಯೋಚನೆ ಮೇಲೆ, ಇನ್ನೊಬ್ಬರ ಹಾ. ಮೇಲೆ, ಹೌದು. ಆಪಾದನ, ಮತ್ತೆ ನಮ್ಗೇನೋ ಯಾರೋ ಒಂಥರ ನಕಾರಾತ್ಮಕ ಮಾತಾಡಿದ್ರು, ನಮ್ನ ಯಾರೋ ಹೌದು. ಬೈದಿದ್ರು, ಇದ್ರ ಮೇಲೆ ನಮ್ಮ ಪೂರ್ತಿ ಗಮನ, ಪೂರ್ತಿ ಮನಸ್ಸು ಆ ಕಡೆ ಹೋದ್ಮೇಲೆ ದೇಹದ ಮೇಲೆ ಹೌದು. ಇಲ್ಲ. ಹೌದು. ಹೌದು. ಹಾ. ಅವಾಗ ಏನಾಗ್ತದೆ, ನಿಜ. ತನ್ನಂತಾನೆ ಈ ಉಸಿರಾಟ ಕಡಿಮೆ ಆಗ್ತದೆ, ಇಲ್ಲ ಅಂದ್ರೆ ಹಾ. ವೇಗವಂತವಾಗುತ್ತೆ. ಹ್ಮ್. ವೇಗವಂತವಾಗತ್ತೆ, ಹ್ಮ್. ಉಸಿರಾಟ ಪೂರ್ತಿ ಕಡಿಮೆ ಆಗ್ಬಿಡ್ತದೆ. ಈ ತರ ಈ ಹಾ. ಅನಿಯಂತ್ರಣ ಆಗ್ತದಲ್ಲ, ಅವಾಗ ನಿಮ್ಗೆ ಹ್ಮ್. ಸರಿಯಾಗಿ ನಿಮ್ಮ ಶ್ವಾಸಕೋಶ ಎಷ್ಟು ಅದು ಕೆಪಾಸಿಟಿ, ಅಷ್ಟು ಈ ಶ್ವಾಸವನ್ನು, ಇಲ್ಲಾಂದ್ರೆ ಈ ಆಮ್ಲಜನಕವನ್ನು ಸಂಗ್ರಹಿಸಿಕೊಳ್ಳುವಂತ ಅವಕಾಶ ಸಿಗಲ್ಲ ಅದಕ್ಕೆ. ಹ್ಮ್. 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 ಅದು ಅವಾಗ ಏನಾಗ್ತದೆ, ಒಂದು 600 cc, ಅಂದ್ರೆ ಹ್ಮ್. ಒಂದರಲ್ಲಿ 5ನೇ ಭಾಗ ನಾವು ಉಪಯೋಗಿಸ್ಕೊತಾ ಇದೀವಿ, ಯಾವುದು ಶ್ವಾಸಕೋಶ. ಹ್ಮ್. ಹೌದು. ಹ್ಮ್. ಇದರಿಂದ ಏನಾಗ್ತದೆ, ಈ ಶ್ವಾಸಕೋಶ ಈ ತರ ಕೆಲಸ ಮಾಡುವಾಗ ಈ ಆಮ್ಲಜನಕ ಕಡಿಮೆ ಪ್ರಮಾಣದಲ್ಲಿ ಜೀವಕೋಶದಲ್ಲಿ ಸೇರ್ತಾ ಇರ್ತದೆ. ಓಕೆ. ಹಾ. ಅವಾಗ ಆ ಜೀವಕೋಶದಲ್ಲಿ ಏನ್ ಮಾಡ್ತದೆ, ಅದು ಜೀವನ ಮಾಡಕ್ ಸಾಧ್ಯವಾಗಲ್ಲ. ಅಷ್ಟು ಕಡಿಮೆ ಹ್ಮ್. ಹ್ಮ್. ಪ್ರಮಾಣದಲ್ಲಿರುವಂತ ಈ ಆಮ್ಲಜನಕದಿಂದ ಜೀವಕೋಶಗಳು ಜೀವನ ಮಾಡಕ್ ಸಾಧ್ಯವಿಲ್ಲ. ಅದು ಸಾವನ್ನು ಅನುಭವಿಸ್ತಾ ಇರ್ತದೆ. ಓಕೆ. ಹಾ. ಆ ಸಾವು ಯಾವಾಗ ಅನುಭವಿಸ್ತದೋ ಜೀವಕೋಶಗಳು, ಇಮ್ಮಿಡಿಯೇಟ್ ನಮ್ಗೆ ಆ ಅಂಗಕ್ಕೆ, ಆ ಅವಯವಕ್ಕೆ ಸಂಬಂಧಿತ ರೋಗ ಶುರು ಆಗತ್ತೆ. ಹ್ಮ್. 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 ಅರ್ಥ ಆಯ್ತು ಮಾಸ್ಟರ್, ಅರ್ಥ ಆಯ್ತು. ಹ್ಮ್. ಅದಕ್ಕೋಸ್ಕರ ಈ ಗೊತ್ತಾಯ್ತು. ಪ್ರಾಣಾಯಾಮ ಪ್ರಕ್ರಿಯೆಯಲ್ಲಿ ನಿಮ್ಗೆ ಖಂಡಿತವಾಗಿ ಹೆಚ್ಚು ಮಾಡುತ್ತೆ. ಈ ಹಾ. ಆಮ್ಲಜನಕವನ್ನು ತಗೊಂಡೋದು, ಸಂಗ್ರಹಿಸಿಕೊಂಡೋದು, ಹ್ಮ್. ಸ್ವಲ್ಪ ಪ್ರತಿ ಜೀವಕೋಶಕ್ಕೂ ಹ್ಮ್. ಆಳವಾದ ಅಂದ್ರೆ ಪೂರ್ತಿ ಇಡೀ ದೇಹದಲ್ಲಿ ಹ್ಮ್. ಪ್ರತಿ ಜೀವಕೋಶಕ್ಕೆ ಸೇರಕ್ಕೆ ಈ ಹ್ಮ್. ಪ್ರಾಣಾಯಾಮ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಹೊತ್ತು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತದೆ. ಓಕೆ. ಹಾ. 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 ಹೆಚ್ಚು ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ. ಆದ್ರೂ ಹ್ಮ್. ಮಾಡ್ಕೊಳ್ಳಿ, ಹ್ಮ್. ಮನೆಯಲ್ಲಿ ಅದು ಮಾಡ್ಕೊಂತ ಇರಿ. ಅದಕ್ಕೆ ನಾನು ಹೇಳಿದ್ದು ಹ್ಮ್. ಧ್ಯಾನ ಮಾಡಕ್ ಹ್ಮ್. ಮುಂಚೆ ಖಂಡಿತವಾಗಿ ಮಾಡಿ ಅಂತ. ಹಾ, ಸರಿ ಮಾಸ್ಟರ್, ಓಕೆ. ಗೊತ್ತಾಯ್ತು ಮಾಸ್ಟರ್. ಹಾ, ಧನ್ಯವಾದ ಮಾಸ್ಟರ್. ಇನ್ನೊಂದು ವಿಸರ್ಜನ, ಆಳವಾದ ಹಾ. ಆಮ್ಲಜನಕ ತಗೊಂಡೋದೇ ಅಲ್ಲ, ನಮ್ಮ ಹಾ. ಒಳಗಡೆ ಯಾವುದೇ, ಈಗಾಗಲೇ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ, ಹಾ. ಹೌದು. ಯಾವುದೇ ಹಾ. ನಮ್ಮ ಒಳಗಡೆ ವಿಷ ಪದಾರ್ಥಗಳು ಉತ್ಪನ್ನ ಆಗ್ತದೋ, ಈ ಹ್ಮ್. ಚರ್ಯಗಳಾದ್ಮೇಲೆ, ಅಂದ್ರೆ ಜೀವಕೋಶಗಳು ತನ್ನಂತ ಎಷ್ಟೋ ಚರ್ಯಗಳು ಮಾಡ್ತಾ ಇರ್ತದೆ ಒಳಗಡೆ. ಹ್ಮ್. ಈ ಹ್ಮ್. ಹ್ಮ್. ಕೆಮಿಕಲ್ ರಿಯಾಕ್ಷನ್ಸ್, ಈ ಮೆಟಬಾಲಿಕ್, ಈ ಚಯಾಪಚಯ ಕ್ರಿಯೆ ಎಲ್ಲ ಆಗ್ತಾ ಇರ್ತದೆ ಒಳಗಡೆ. ಹ್ಮ್. ಅದರಿಂದ ಉತ್ಪನ್ನ ಆಗುವಂತ ಸ್ವಲ್ಪ ವಿಷಯಗಳು, ವ್ಯರ್ಥಗಳಿರ್ತದೆ. ಅದನ್ನು ಹ್ಮ್. ಆಚೆಗಡೆ ತೆಗೆದಾಕ್ಬೇಕಂದ್ರೆ ಯಾವುದೇ ವಿಸರ್ಜನಾ ಕ್ರಿಯೆಯಿಂದ ಮಾಡ್ಬೋದು.
ಆದ್ರೆ ಈ ಮೂಗಿಂದ ಬರುವಂತ ಈ ನಾವು ನಿಶ್ವಾಸ ಇದೆಲ್ಲ, ನಿಶ್ವಾಸದಿಂದ ತೆಗ್ದಾಕ್ತಾ ಇರ್ಬೇಕು ಯಾವಾಗ್ಲೂ. ಓಕೆ ಓಕೆ ಹಾ ಅದೊಂದು ಪದ್ಧತಿ. ಅದಕ್ಕೂ ಈ ಶ್ವಾಸಕೋಶದಲ್ಲಿ ಮಾಡುವಂತ ಈ ಪ್ರಕ್ರಿಯೆ ತುಂಬಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಓ, ಅರ್ಥ ಆಯ್ತು ಮಾಸ್ಟರ್. ರೈಟ್. ಓಕೆ, ಸುಮ್ನೆ ನೀವ್ ಹೇಳಿದ್ರಿ ನಾವು ಮಾಡಿದ್ವಿ ಅನ್ನೋ ತರ ಇತ್ತು ಮಾಸ್ಟರ್, ಈಗ ತಿಳುವಳಿಕೆ ಬಂತು. ಎಸ್, ರೈಟ್. ಓಕೆ ಮಾಸ್ಟರ್. ಧನ್ಯವಾದ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ಇದು ಪ್ರೊಕಾಸ್ಟಿನೇಷನ್ ಮೀನ್ ಈ ಪೋಸ್ಟ್ಪೋನಿಸಮ್ ಮಾಡ್ತಾ ಇರ್ತೀವಿ ಸರ್. ಈಗ ನಾನು ಬೆಳಿಗ್ಗೆ ಧ್ಯಾನಕ್ಕೆ ಆಗ್ಲಿಲ್ಲ. ರಾತ್ರಿ ಏನಾಯ್ತು ಅಂದ್ರೆ ರಾತ್ರಿನೂ ಒಂದು ಸ್ವಲ್ಪ ಹೊತ್ತು ಕೇಳ್ದೆ, ಇವ್ರದ್ದು ಮೇಡಮ್ ಸ್ಪೀಚಸ್ ಕೇಳ್ದೆ. ಹಿಂಗಾಗಿ ನಿದ್ದೆ ಲೇಟ್ ಆಯ್ತು ಅನ್ಸುತ್ತೆ. ಮತ್ತೆ ನನಗೆ ಮೈಂಡ್ ಸೆಟ್ ಸರ್ ಅದು, ನಿದ್ದೆ ಲೇಟ್ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಹಂಗಾಗಿ ಏನ್ ಮಾಡ್ದೆ, ಬೆಳಿಗ್ಗೆ ಅಲ್ರಾಮ್ ಆದ್ರೂನು ಎದ್ದೇಳಲಿಲ್ಲ. ಓಕೆ, ಅದನ್ನ ಹೆಂಗೆ ರೆಕ್ಟಿಫೈ ಮಾಡ್ಕೋಬೇಕು? ಏನಿಲ್ಲ, ಅಂದ್ರೆ ನಾವು ಶಕ್ತಿ ಹೆಚ್ಚಾಗಿ ತಗೊಂಡ್ರೆ ಧ್ಯಾನದಲ್ಲಿ ಸ್ವಲ್ಪ ಅದ್ ನಿಯಂತ್ರಣ ಮಾಡ್ಕೋಬಹುದು. ಅಂದ್ರೆ ನಮ್ ನಿದ್ದೆ ಅನ್ನೋದು ಕಡಿಮೆ ಮಾಡ್ಕೋಬಹುದು ಶಕ್ತಿ ಹೆಚ್ಚಾಗಿ. ಅದು ಮೊದಲನೇದು. ಎರಡನೇದು ನಮ್ಮ ನಿರ್ಣಯ, ಅಂದ್ರೆ ನಾವು ನಿರ್ಣಯ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅದೇ ನಾವು ಹೇಳ್ತೀವಲ್ಲ, ಪವರ್ ಆಫ್ ಇಂಟೆಂಟ್ ಅಂತ ಕರಿತೀವಿ. ಪವರ್ ಆಫ್ ಇಂಟೆಂಟ್ ಅದು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಮ್ನೆಲ್ಲಾನು ನಮ್ಮ ಜೀವನನೇ ಪಾಲಿಸ್ತದೆ ಅದು. ಆ ಪವರ್ ಆಫ್ ಇಂಟೆಂಟ್ ಅನ್ನೋದು ಅದು ಖಂಡಿತ ಕಡ್ಡಾಯವಾಗಿ ನಾವು ಮನಸ್ಸಲ್ಲಿ ಮಾಡ್ಕೋಬೇಕಾಗುತ್ತೆ ಅಲ್ವಾ. ಸೊ ಅದನ್ನು ಮಾಡ್ಕೊಂಡಿದ್ರೆ, ಸೊ ತದನಂತರ ಏನಾಗ್ತದೆ, ನಿಮ್ಮ ಎಲ್ಲಾ ಚಟುವಟಿಕೆಗಳು, ನಿಮ್ಮ ಕಾರ್ಯಕ್ರಮಗಳೆಲ್ಲ ತಾನಂತಾದೆ ಎಲ್ಲ ಬದಲಾವಣೆ ಅದು ಪರಿವರ್ತನೆಗೊಳಿಸ್ಕೊಂತದ್ದು. ಇಷ್ಟೇ ಅವ್ರು ಮಲ್ಕೋಬೇಕು ಅಂತ ಏನಿಲ್ಲ ಸರ್. ಅದು ದಿನ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅದು ಒಂದೇ ಸರಿ ಬರಲ್ಲ. ಓಕೆ, ಅದೇ ನೀವು ಧ್ಯಾನಕ್ಕೂ ಹೆಚ್ಚು ಸಮಯ ಕೊಡ್ಬೇಕು. ಆದ್ರೂ ನೈಟ್ ಅಲ್ಲಿ ಸ್ವಲ್ಪ ಹೆಚ್ಚು ಸಮಯ ನೀವು ಇದಕ್ಕೂ ಕೇಟಾಯಿಸ್ಬೇಕು. ಮತ್ತೆ ಬೆಳಗ್ಗೆ ನೀವು ಮತ್ತೆ ಅಟೆಂಡ್ ಆಗ್ಬೇಕು ಅಂತ. ಇದೆಲ್ಲ ನಿಮ್ಗೆ ಈ ಸಮಯ ಪಾಲನೆ ಬೇಕಂದ್ರೆ, ಒಂದು ಹೆಚ್ಚು ಶಕ್ತಿ ನಾವು ಧ್ಯಾನದಿಂದ, ಅಂದ್ರೆ ಹಲವಾದ ಧ್ಯಾನ ಮಾಡಿ ಒಳ್ಳೆ ಶಕ್ತಿ ನಾವು ಸಂಪಾದನೆ ಮಾಡ್ಕೋಬೇಕು. ಎರಡನೇದು, ನಮ್ಮ ಮನೋನಿಶ್ಚಯ ಕರೆಕ್ಟ್ ಆಗಿರ್ಬೇಕು. ಮನೋನಿರ್ಣಯ ತುಂಬಾ ಅಚ್ಚುಕಟ್ಟುವಾಗಿ, ಅದ್ಭುತವಾಗಿ, ಒಂದು ಬಲವಾಗಿರ್ಬೇಕು. ಅವಾಗ ಏನಾಗ್ತಂದ್ರೆ ನಮ್ಮ ದೇಹವು ಆತರ ಕೆಲಸ ಮಾಡ್ತಾ ಹೋಗ್ತದೆ. ಮನಸ್ಸು ನಿರ್ಣಯ ಪ್ರಕಾರ ದೇಹ ಕೆಲಸ ಮಾಡ್ತದೆ ಯಾವಾಗಲೂ. ನಾವು ಸಾಧಿಸಲೇಬೇಕು, ಅಟೆಂಡ್ ಆಗ್ಲೇಬೇಕು ನಿರ್ಣಯ ಇರ್ತದೆ ನೋಡಿ, ಅದು ಬಲವಾಗಿ. ಸೊ ತುಂಬಾ ಅದು ಮ್ಯಾನಿಫೆಸ್ಟ್ ಆಗತ್ತೆ. ಅರ್ಥ ಆಯ್ತಾ? ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸರ್. ರೈಟ್. ಹಲೋ, ಶ್ರೀರಾಮ್ ಅವ್ರು ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಮಾತಾಡಿ. ಗುರುಜಿ, ಡೈಲಿ ಧ್ಯಾನ ಕುತ್ಕೊಳ್ತಾ ಇದ್ದೀನಿ, ಆದ್ರೆ ಬೇರೆ ಬೇರೆ ಯೋಚನೆಗಳು ಬರ್ತಾ ಇದೆ, ಬಟ್ ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ. ಯೋಚನೆಗಳು ಜಾಸ್ತಿ ಇದೆಯಾ? ಅಂದ್ರೆ ಬೇರೆ ಧ್ಯಾನ ಕುತ್ಕೊಂಡ್ರೆ ಏನೇನೋ ಯೋಚನೆಗಳೆಲ್ಲ ಬರ್ತಾ ಇರುತ್ತೆ. ಹೌದೌದು. ಅಂದ್ರೆ ಮೊದಲೇ ಆತರ ಬರ್ತದೆ. ಈಗ ಈ ಸಾಗರ ಮದನ ಮಾಡುವಾಗ ಏನ್ ಮಾಡುತ್ತೆ, ಸಾಗರ ಮದನ ಮಾಡುವಾಗ ದೇವರುಗಳು ಮತ್ತೆ ರಾಕ್ಷಸಗಳು ಆ ಟೈಮಲ್ಲಿ ಮೊದಲನೇದಾಗಿ ವಿಷನೇ ಬರೋದು, ಹಲಾಹಲ ಬರ್ತದೆ, ಆಮೇಲೆ ಅಮೃತ ಬರೋದು ಅಲ್ವಾ. ಅದೇ ತರ ನೀವು ಶುರು ಮಾಡಿದ್ರಿ. ಎಷ್ಟು ದಿವಸ ಆಯ್ತು ಶುರು ಮಾಡಿ ಧ್ಯಾನವನ್ನು? ಆಯ್ತು, ಇವತ್ತಿಗೆ 21 ದಿವಸ ಆಗ್ತಾ ಇದೆ. 21 ದಿವಸ ಆಗ್ತಾ ಇದೆ. 21 ದಿವಸ ಅದೇ 21 ದಿವಸ ಸಾಕಾಗಲ್ಲ. ಓಕೆ, ನಾವು 41 ದಿವಸ ಕೊಡ್ಬೇಕು. 41 ದಿವಸಕ್ಕೆ ಸ್ವಲ್ಪ ನಿಮ್ಗೆ ಪರಿಣಾಮ ತೋರಿಸ್ತದೆ, ಧನಾತ್ಮಕವಾಗಿರುತ್ತೆ ಪರಿಣಾಮ. ಅಷ್ಟುವರೆಗೂ ಅದೇ ಒಂದು ಕಾಯ್ಬೇಕು. 5 ನಿಮಿಷ ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ಬೇರೆ ಯೋಚನೆಗಳೆಲ್ಲ ಬರುತ್ತೆ. ಹೌದು, ಯೋಚನೆಗಳು ನೋಡಿ. ಈಗ ನಿಮ್ ವಯಸ್ಸು ಎಷ್ಟು? ನಮ್ಗೆ 44 ಇದೆ. 44 ವರ್ಷವರೆಗೂ ಈಗ ಒಂದು 20 ದಿವಸ ಅಷ್ಟೇ ಅಲ್ವಾ? ಅಷ್ಟುವರೆಗೂ ನಮ್ಮ ಮನಸ್ಸಿಗೆ ನಾವು ಯಾವುದೇ ನಿಯಂತ್ರಣ ಕೊಟ್ಟಿದ್ವ, ಅಂದ್ರೆ ಯಾವುದೇ ಅಭ್ಯಾಸ ಕೊಟ್ಟಿದ್ವ, ನಿಲ್ಸ್ಬೇಕು ನೀವು ಅಂತ ನಿಲ್ಸಕ್ಕೆ ಪ್ರಯತ್ನ ಮಾಡಿಲ್ಲ. ಮನಸ್ಸು ತಾನು ಏನ್ ಬೇಕೋ ಅದು ಮಾಡ್ಕೊಂತ ಹೋಗಿದೆ. ಯಾವುದೇ ಯೋಚನೆ ಬೇಕೋ ಮಾಡತ್ತೆ, ಬಿಡತ್ತೆ, ಹೋಗತ್ತೆ. ಇದೆಲ್ಲ ಒಂಥರ ಗೊಂದಲ, ಒಂಥರ ಏನಂದ್ರೆ ಪರಿಭ್ರಮಣ ಅಂತ ಹೇಳ್ತೀವಲ್ಲ, ಅದು ಸರ್ಕಿಲ್ ತರ ಸುತ್ತಾ ಇರ್ತದೆ. ಬರೋದು ಹೋಗೋದು ಒಂಥರ ಈ ಹೇಳ್ತೀವಲ್ಲ,
ಕೋತಿ ಅಂತ, ಕೋತಿ ತರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಈ ಮರದಿಂದ ಆ ಮರಗೆ ಜಂಪ್ ಆಗ್ತಾ ಇರ್ತದೆ ನೋಡಿ. ಸೊ ಆತರ ಹೌದೌದು. ಇದಕ್ಕೂ ಅಭ್ಯಾಸನ ಇರೋದು ಅದೇ ಅಭ್ಯಾಸನ ಇರೋದು. ಅಂದ್ರೆ ಅದು ನಿಶ್ಚಲವಾಗಿರಲ್ಲ. ನಿಶ್ಚಲವಾಗಿರ್ಬೇಕಂದ್ರೆ ಅದಕ್ಕೆ ಟ್ರೈನಿಂಗ್ ಕೊಟ್ಟಿಲ್ಲ ನಾವು. ಆ ಟ್ರೈನಿಂಗ್ ಅನ್ನೋದು ಈಗ ಆಗ್ತಾ ಇದೆ, ಈಗ ಶುರು ಆಗಿದೆ ನಿಮ್ಮಲ್ಲಿ. ಶುರು ಆಗುವಾಗ ಈಗ ಸ್ವಲ್ಪ ಈಗ ಹೊತ್ತು ಧ್ಯಾನ ಬರುತ್ತೆ, ಸ್ವಲ್ಪ ವಿರಾಮ ಆಗತ್ತೆ, ಮತ್ತೆ ಬರ್ತಾ ಇರ್ತದೆ. ಹೌದು. ಹೌದೌದು. ಈಗ ಅದು ಕಾನ್ಸಂಟ್ರೇಷನ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು ಗುರುಜಿ? ಹ್ಮ್ ಧ್ಯಾನಕ್ಕೆ ಕಾನ್ಸಂಟ್ರೇಷನ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಏನೂ ಇಲ್ಲ. ನೀವು ಹಗಲ ಟೈಮಲ್ಲಿ ಏನ್ ಮಾಡ್ತೀರಿ, ನೀವು ಯಾವುದೇ ಒಂದು ಅಭ್ಯಾಸ ಯಾವ ತರ ಅಭ್ಯಾಸ ಮಾಡ್ಕೋಬೇಕಂದ್ರೆ, ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೆ ಅಂತ ಇಟ್ಕೊಳ್ಳಿ. ಒಂದು ಕೆಲಸ, ಯಾವುದೇ ಒಂದು ಓದ್ತಾ ಇದ್ರಾ, ಇಲ್ಲ ಆಹಾರ ತಿಂತಾ ಇದ್ರಾ, ಇಲ್ಲ ಇನ್ನು ಏನೇ ಕೆಲಸ ಮಾಡ್ತಾ ಇದ್ರೆ ಕೆಲಸದ ಮೇಲೆ ಪೂರ್ತಿ ಗಮನ ಇಟ್ಕೊಂಡು ಮಾಡಿ. ಆ ಟೈಮಲ್ಲಿ ಬೇರೆ ಯೋಚನೆಗಳಿಗೆ ಸಮಯ ಕೊಡಕ್ ಹೋಗ್ಬಿಡಿ. ಈಗ ಆ ಕೆಲಸದ ಬಗ್ಗೆ ಏನ ಯೋಚನೆ ಇರ್ತೋ ಅದು ಮಾತ್ರ ಪಾಲನೆ ಮಾಡಿ. ಬೇರೆ ಯೋಚನೆಗಳಿಗೂ ನೀವು ಯಾವ ಚಾನ್ಸ್ ಕೊಡಕ್ ಹೋಗ್ಬೇಡಿ, ಅವಕಾಶ ಕೊಡಕ್ ಹೋಗ್ಬೇಡಿ. ಅವಾಗ ಏನಾಗ್ತದ್ರೆ ಆ ಕ್ಷಣ ಅಲ್ಲಿ ನೀವು ಪೂರ್ತಿ ನಿವಸಿಸ್ತಾ ಇದ್ರಿ, ಪೂರ್ತಿ ಬದುಕ್ತಾ ಇದ್ರಿ. ಅಂದ್ರೆ ಒಂಥರ ಆ ಕ್ಷಣದಲ್ಲಿ ನೀವು ಆಚರಣೆ ಮಾಡೋದು ಅಂತ ಅರ್ಥ. ಅಂದ್ರೆ ಆ ಮೂಮೆಂಟ್, ಆ ಕ್ಷಣ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ರಿ. ಅಂದ್ರೆ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಕರಿತೀವಿ ನಾವು. ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಆ ಕ್ಷಣದಲ್ಲಿ ಪೂರ್ತಿ ನಾವು ಆ ಕ್ಷಣ ಜೊತೆಗೆ ಇರ್ಬೇಕಾಗತ್ತೆ. ಅಂತದಂದ್ರೆ ಪ್ರತಿ ಕೆಲಸ, ಯಾವುದೇ ಕೆಲಸ, ಒಂದು ಓದ್ತಾ ಇದ್ರಿ, ಇಲ್ಲ ಮಾತಾಡ್ತಾ ಇದ್ರಿ, ಮಾತದ ಮೇಲೆ ಗಮನ ಇಟ್ಕೊಳ್ಳಿ. ಮಾತದ ಮೇಲೆ ಗಮನ. ಈಗ ಈ ಕಡೆ ಮಾತಾಡ್ತಾ ಇದ್ವಿ, ಇನ್ನೊಂದು ಏನೋ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಅಂತ ಸ್ಥಿತಿ ನಾವು ಆಚೆ ಕಡೆ ಬರಬೇಕು. ಅದು ಸ್ವಲ್ಪ ಗಮನದಿಂದ ಬರಬೇಕು. ಅದು ಧ್ಯಾನ ಮಾಡ್ತಾ ಜಾಸ್ತಿ ಹೆಚ್ಚಾಗಿ ಧ್ಯಾನ ಮಾಡ್ತಾ ಹೋದ್ರೆ ಆ ಎಚ್ಚರಿಕೆ ಬರುತ್ತೆ, ಪ್ರತಿಯೊಬ್ಬರು ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಆಮೇಲೆ ನೀವು ಈ ತರ ಡೇ ಟೈಮ್ ಇದನ್ನ ಪ್ರಾಕ್ಟೀಸ್ ಮಾಡಿ. ಅದೇ ಧ್ಯಾನ ಕುತ್ಕೊಂಡಾಗ ಹ್ಮ್ ಇದು ಕಾಲೆಲ್ಲ ಜೋಮ್ ಬರುತ್ತೆ. ಬರ್ಲಿ, ತೊಂದರೆ ಇಲ್ಲ. ಜೋಮ್ ಬರೋದ್ ಕಾರಣ ಏನಂದ್ರೆ ಅಲ್ಲಿ ಸ್ವಲ್ಪ ಹೆಚ್ಚು ಟೈಮ್ ನೀವು ಒಂದೇ ಭಂಗಿಮದಲ್ಲಿ ಕೂತ್ಕೊಂಡಿರ್ತಿರಲ್ಲ, ಆತರ ಆಗತ್ತೆ. ಸ್ವಲ್ಪ ಅಂದ್ರೆ ಅಭ್ಯಾಸ ಇಲ್ವಲ್ಲ ನಿಮ್ಗೆ, ಇಷ್ಟವರೆಗೂ ಅಭ್ಯಾಸ ಇಲ್ಲ. ಈ ಅಭ್ಯಾಸ ಶುರು ಆಗಿದೆ. ಏನು ತೊಂದ್ರೆ ಆಗಲ್ವಾ? ಏನ್ ತೊಂದ್ರೆ ಈ ಕಡೆ ಆಗಲ್ಲ. ಸ್ವಲ್ಪ ಏನ್ ಮಾಡ್ತೀರ ಅಂದ್ರೆ ಮತ್ತೆ ಮೂವ್ಮೆಂಟ್ ಮಾಡಿ, ಸ್ವಲ್ಪ ಪಕ್ಕಗೆ ಹಾಗೆ ಪಕ್ಕ ಅನ್ಕೊಂಡು ಮತ್ತೆ ಕೂತ್ಕೊಳ್ಳಿ. ಅದೇನೆ ಅದು ಏನಾದ್ರು ಇಲ್ಲಾಂದ್ರೆ ಕಾಲು ಆತರ ನಿಮ್ಗೆ ಜಾಸ್ತಿ ತೊಂದರೆ ಅಂತ ಅನ್ಸ್ತಾ ಇದ್ರೆ ಕಾಲು ಸಾಚ್ಕೊಂಡು 2 ಪಾದಗಳಲ್ಲಿ ಹೆಬ್ಬೆರಳು ಸ್ವಲ್ಪ ಟಚ್ ಮಾಡ್ಕೊಳ್ಳಿ ಸಾಕು. ಸರಿ ಗುರುಜಿ. ಪಾದಗಳಲ್ಲಿ ಹೆಬ್ಬೆರಳು ಟಚ್ ಮಾಡ್ಕೊಳ್ಳಿ. ಒಂದು ಪಾದ ಇನ್ನೊಂದು ಬೇರೆ ಪಾದ ಇಟ್ಕೊಳ್ಳಿ, ಯಾವುದೇ ಒಂದು ಆತರ ಆ ಭಂಗಿಮದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಮತ್ತೆ ತಿರ್ಗಾ ನೀವು ಸುಖಾಸನಕ್ಕೆ ಬನ್ನಿ. ಗುರುಜಿ ಆಫೀಸ್ ಭಾನುವಾರ ಇರೋದಿಲ್ವಾ? ಭಾನುವಾರ ಸದ್ಯಗಿಲ್ಲ. ನಾವು ಬೇಗನೆ ಅದನ್ನು ಮತ್ತೆ ಶುರು ಮಾಡ್ಬೇಕಂತ ಇದೀವಿ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಬೇರೆ ಕೆಲಸ ಇತ್ತು ಅದಕ್ಕೆ. ಮೊನ್ನೆ ಭಾನುವಾರ ಬಂದಿದ್ದೆ ಆಫೀಸ್ ಹತ್ರ. ಹೌದಾ? ಕ್ಲೋಸ್ ಆಗಿತ್ತು. ಅದಕ್ಕೆ ಅದೇ ಇದು ಕ್ಯಾಪ್ ತಗೊಳ್ಳೋಣ ಅಂತ ಬಂದಿದ್ದೆ. ಓಕೆ. ಈಗ ಸದ್ಯಗಿಲ್ಲ, ಮತ್ತೆ ಮುಂದಿನ ವಾರದಿಂದ ಶುರು ಆಗತ್ತೆ, ನಾನು ತಿಳಿಸ್ತೀನಿ. ಓಕೆ, ನೀವೊಂದ್ಸರಿ ಫೋನ್ ಮಾಡ್ಕೊಂಡು ಬನ್ನಿ, ಬರಕ್ ಮುಂಚೆ ಫೋನ್ ಮಾಡ್ಕೊಂಡು ಬನ್ನಿ. ಅಲ್ಲಿ ಈ ಪಿರಮಿಡ್ಸ್ ಕ್ಯಾಟ್ಲಾಗ್ ಬಗ್ಗೆ ಅದ್ರ ಬಗ್ಗೆ ಒಂದು ನಂಬರ್ ಕೊಟ್ಟಿದ್ದು ನೋಡಿ, ಮಾಹಿತಿಗೋಸ್ಕರ. ಹೆಚ್ಚು ಮಾಹಿತಿಗೋಸ್ಕರ ಒಂದು ನಂಬರ್ ಕೊಡ್ತೀವಲ್ಲ, ಆ ನಂಬರ್ಗೂ ಕರೆ ಮಾಡಿ. ಆಮೇಲೆ ಬಂದ್ರೆ ಒಳ್ಳೇದು. ಎಷ್ಟು ಗಂಟೆಗೆ ಇರ್ತೀರಾ ಗುರುಜಿ? ಬೆಳಗ್ಗೆ 10 ರಿಂದ ಸಾಯಂಕಾಲ 6, 6:30, 7 ಗಂಟೆವರೆಗೂ ಇರ್ತಾರೆ. ಸರಿ ಗುರುಜಿ. ರೈಟ್. ಥ್ಯಾಂಕ್ ಯು ಗುರುಜಿ. ಎಸ್. ಓಕೆ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದ ತಿಳಿಸ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ.